ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಪೂಜಾ ಹಿಯರ್. ಇವತ್ತು ನಾನು ಬೆಂಗಳೂರಲ್ಲಿ ಇದ್ದೀನಿ. 2 days ಆಯ್ತು ಬ್ಯಾಂಗ್ಳೂರಿಗೆ ಬಂದು. ಬೆಂಗಳೂರಲ್ಲಿ ನನ್ನ ತಂಗಿ ಹಾಗೂ ನಮ್ಮ ಅಣ್ಣ ಇರ್ತಾರೆ, ಅವ್ರನ್ನ ನೋಡಕ್ ಬಂದಿದ್ದೆ. ಹಾಗೆ ನನ್ನ ಫ್ರೆಂಡ್ ಮದ್ವೆ ಇತ್ತು, ಸೊ ಅದನ್ನು ಅಟೆಂಡ್ ಮಾಡೋಣ ಅಂತ ಬೆಂಗಳೂರಿಗೆ ಬಂದಿದ್ದೆ. ಇವತ್ತು ನಾವು ನಮ್ಮ ಅಣ್ಣ ಫ್ಯಾಮಿಲಿ ಮತ್ತೆ ನನ್ನ ತಂಗಿ ಎಲ್ಲ ಸೇರಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಮೈಸೂರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ನಿನ್ನೆ ಪ್ಲಾನ್ ಮಾಡ್ತಿದ್ವಿ, ಸಡನ್ ಆಗಿ ಪ್ಲಾನ್ ಆಯ್ತು. ಸೊ ಇವತ್ತು ಹೊರಡ್ತಿದೀವಿ. ಇದು ಮೈಸೂರ್ ಟ್ರಾವೆಲ್ ವ್ಲಾಗ್. ಸೊ ನಾವು ಮೈಸೂರಲ್ಲಿ ಏನೇನ್ ಪ್ಲೇಸಸ್ ನೋಡ್ತೀವಿ, ದರ್ಶನ ಹೇಗಾಗುತ್ತೆ, ಹಾಗೆ ಈ ಟ್ರಿಪ್ದು ಒಂದು ಸ್ಮಾಲ್ ವ್ಲಾಗ್ ಮಾಡ್ತಿದ್ದೀನಿ. ಈಗ ಪ್ರೆಸೆಂಟ್ ನಾನು ನನ್ನ ತಂಗಿ ಮನೆಯಲ್ಲಿದ್ದೀನಿ. ಸೊ ನಾವು ಅರೌಂಡ್ 3 o'clock ಬೆಂಗಳೂರು ಬಿಡೋಣ ಅನ್ಕೊಂಡಿದೀವಿ. ಸೊ ಸಂಜೆ ಅಷ್ಟರಲ್ಲಿ ನಾವು ಮೈಸೂರು ತಲುಪ್ತೀವಿ. ಸೊ ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ದರ್ಶನಕ್ಕೆ ಹೋಗೋಣ ಅಂತ, ಚಾಮುಂಡೇಶ್ವರಿ ದರ್ಶನಕ್ಕೆ. ಇವಾಗ ಅರೌಂಡ್ 1:30 ಆಗಿದೆ. ಕೆಳಗಡೆ ಹೋಗಿ ಲಂಚ್ ಮಾಡ್ಕೊಂಡು ಹಾಗೆ ಬಿಡ್ತೀವಿ. ಸೊ ನನ್ನ ಟ್ರಿಪ್ ಶುರು ಆದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಕಮ್, ಲೆಟ್ಸ್ ಗೋ ಟು ಮೈಸೂರ್ ಟುಗೆದರ್. ಊಟ ಮಾಡಿ ಪ್ಯಾಕ್ ಎಲ್ಲ ಮಾಡಿ ಬಿಡೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಸೊ ಮಳೆಯಿಂದ 1 hour ಲೇಟ್ ಆಯಿತು. 3 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ವಿ, 4 ಗಂಟೆ ಆಯಿತು. ಆನ್ ದ ವೇ ಬಿಡ್ದಿಲಿ ಒಂದು ಕ್ವಿಕ್ ಬ್ರೇಕ್ ತಗೊಂಡ್ವಿ. ಬಿಡ್ದಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ. ಬಿಸಿ ಬಿಸಿ ತಟ್ಟೆ ಇಡ್ಲಿ ಕೊಕೊನೆಟ್ ಚಟ್ನಿ ಜೊತೆಗೆ ಟೇಸ್ಟಿ ಸಾಂಬಾರ್ ಜೊತೆಗೆ ಸಖತ್ತಾಗಿತ್ತು. ನಮ್ಗೆಲ್ಲರಿಗೂ ಇಷ್ಟ ಆಯಿತು. ದಾರೀಲಿ ಕಾರಲ್ಲಿ ಸ್ವಲ್ಪ ಬಾಯಿ ಆಡ್ಸೋಕ್ಕೆ ಚಕ್ಲಿ ಮತ್ತು ಬಟಾಣಿ ಎಲ್ಲ ತಗೊಂಡ್ವಿ. ಈ ಪ್ಲೇಸಲ್ಲಿ ಮಾತ್ರ ತಟ್ಟೆ ಇಡ್ಲಿ ಸಖತ್ತಾಗಿತ್ತು. ನೀವು ಆ ರೋಡಲ್ಲಿ ಹೋಗ್ತಿದ್ರೆ ಟ್ರೈ ಮಾಡಿ ಒಂದ್ಸತಿ ಆದರೂ. ಹೋಟೆಲ್ ಹೆಸರು ಬಂದ್ಬಿಟ್ಟು ನಿತ್ಯ ಪ್ರಭೈ ಸಸ್ಯಾಹಾರಿ ಹೋಟೆಲ್ ಅಂತ. ಮೈಸೂರಿಗೆ ರೀಚ್ ಆದ ತಕ್ಷಣ ಫಸ್ಟ್ ಹೋಗಿದ್ದು ನಾವು KRS ಡ್ಯಾಮ್ಗೆ. ಅದ್ರ ಟೈಮಿಂಗ್ಸ್ ಇರುತ್ತೆ ಅಲ್ಲ, ಲೇಟ್ ಆಗುತ್ತೆ ಅಂತ ಫಸ್ಟ್ ಹೋದ್ವಿ. ಅಲ್ಲಿ ಹೊರಗಡೆನೆ ಕಾರ್ಸ್ ನೋಡಿ, ಜನ ನೋಡಿ ಒಳಗಡೆ ಹೋಗೋಕೆ ಮನಸ್ಸೇ ಬರಲಿಲ್ಲ ನಮಗೆ. ತುಂಬ ಜನ ಇದ್ರು. ಅದಕ್ಕೆ ಹೊರಗಡೆಯಿಂದಾನೇ ನೋಡಿಕೊಂಡು ವಾಪಸ್ ಮೈಸೂರಿಗೆ ಹೋಗ್ತಿದ್ದೀವಿ ಇವಾಗ. ಅಲ್ಲಿಂದ ಡೈರೆಕ್ಟ್ ನಾವು ಅರಮನೆ ಹತ್ರ ಹೋದ್ವಿ. ರಾತ್ರಿ ಲೈಟಿಂಗ್ಸಲ್ಲಿ ಹೇಗೆ ಕಾಣುತ್ತೆ ನೋಡೋಣ ಅಂತ. ಸೈಡ್ ಗೇಟ್ ಹತ್ರ ಇಲ್ಲಿ ಒಂದು ಗಣೇಶ ಟೆಂಪಲ್ ಇತ್ತು. ಅಲ್ಲಿ ಏನೋ ಅವತ್ತು ಸ್ಪೆಷಲ್ ಇತ್ತು ಅನಿಸುತ್ತೆ. 21 ಟೈಪ್ಸ್ ಆಫ್ ಪ್ರಸಾದ ಕೊಡ್ತಿದ್ರು. ಅದನ್ನೆಲ್ಲ ತಿನ್ಕೊಂಡು ಫುಲ್ ಹೊಟ್ಟೆ ತುಂಬಿಟ್ಟು ನಾವು ಡಿನ್ನರ್ ಕೂಡ ಮಾಡಲಿಲ್ಲ. ಹಾಗೆ ಅರಮನೆ ನೋಡಿಕೊಂಡು ಸ್ವಲ್ಪ ಹೊತ್ತು ಆ ವೈಬ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ನಮಗೆಲ್ಲ ಹಸಿವೇನಿರಲಿಲ್ಲ, ಆದರೆ ಸೃಜನ್ ಅಲ್ಲಿ ಪ್ರಸಾದ ತಿಂದಿರಲಿಲ್ಲ. ಅದಕ್ಕೆ ಡಿನ್ನರ್ ಮಾಡೋಣ ಅಂತ ನಾವು ಸಾಯಿಸ್ ಕಿಚನ್ಗೆ ಹೋಗಿದ್ವಿ. ಈ ರೆಸ್ಟೋರೆಂಟ್ದು ವೈಬ್ಸ್ ಮತ್ತು ಡೆಕೋರ್ ನಮಗೆ ಜಗ್ಗಿ ಅಂದರೆ ಜಗ್ಗಿ ಇಷ್ಟ ಆಯಿತು. ಪ್ಲ್ಯಾಂಟ್ಸ್, ಬುಕ್ಸ್ ಎಲ್ಲ ಇಟ್ಟು ಸಖತ್ತಾಗಿ ಡೆಕೋರ್ ಮಾಡಿದ್ರು. ನಾವು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಡಿನ್ನರ್ ಕೂಡ ಮಾಡ್ಕೊಂಡ್ವಿ. ನಾವು ಸ್ಟೇ ಬುಕ್ ಮಾಡಿದ್ದು ವರ್ಷ ಎನ್ಕ್ಲೇವ್ ಅಲ್ಲಿ. ನಾವು 2 BHK ಮನೇನ 1 ನೈಟ್ಗೆ ಬುಕ್ ಮಾಡಿದ್ವಿ ಫಾರ್ 4 adults ಮತ್ತು 2 ಚಿಲ್ಡ್ರನ್ಸ್. ನಮಗೆ ಅದರದ್ದು ಕಾಸ್ಟ್ ಬಂದ್ಬಿಟ್ಟು 2.5K ಆಯಿತು. ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿದ್ದು ಈ ಸ್ಟೇ ಮಾತ್ರ ಫುಲ್ ಸ್ಪೇಷಿಯಸ್ ಆಗಿತ್ತು. ಹಾಗೆ ನಾನು ನಿಮ್ಗೆ ಹೋಮ್ ಟೂರ್ ಕೂಡ ತೋರಿಸ್ತಿದ್ದೀನಿ ಇದರಲ್ಲಿ.
ಬೆಳಗ್ಗೆ 4 ಗಂಟೆ ಆವಾಗ್ಲೇ ಸ್ನಾನ ಆಯ್ತು. ಇವಾಗ ರೆಡಿಯಾಗಿ ನಾವು ಬೆಟ್ಟ ಹತ್ತಕ್ ಹೋಗ್ಬೇಕು. ಅರೌಂಡ್ 5 o'clock ಹಂಗ್ ಬಿಡ್ತೀವಿ. ನಿನ್ನೆ ಮೈಸೂರು ರೀಚ್ ಆಗಷ್ಟರಲ್ಲಿ 6:37 ಆಗಿತ್ತು. ಹಂಗೆ KRS ಹೋಗ್ ಬಂದು ಪ್ಯಾಲೇಸ್ ನೋಡ್ಕೊಂಡು, ಅಂದ್ರೆ ಹೊರಗಡೆಯಿಂದಾನೇ ನೋಡಿದ್ವಿ, ಒಳಗಡೆ ಏನ್ ಹೋಗಿರ್ಲಿಲ್ಲ, ಟೈಮ್ ಆಗಿತ್ತು. ಸೊ ಪ್ಯಾಲೇಸ್ ನೋಡ್ಕೊಂಡು ರಾತ್ರಿ ಡಿನ್ನರ್ ಮಾಡಿ ಹಾಗೆ ಮಲ್ಕೊಂಡ್ಬಿಟ್ವಿ. ಇವಾಗ ನಾವು ರೆಡಿ ಆಗ್ತಿದೀವಿ ಎಲ್ಲರೂ ಬೆಟ್ಟಕ್ಕೆ ಹೋಗಕ್ಕೆ. Yeah, we are ready, right? I'm wearing this earring. What are you wearing? Show me. And your hairstyle? Oh, so pretty. ನಿಹಾ, ನಾವ್ ಎಲ್ಲಿಗೆ ಹೋಗ್ತಿದೀವಿ? ಮೈಸೂರ್ ಟೆಂಪಲ್. ನಾನ್ ಜಲ್ದಿ ಎದ್ದು ಜಲ್ದಿ ರೆಡಿ ಆದ. ಒಮ್ಮೆಲೆ ಸ್ನಾನ ಮಾಡಿದ್ದಿ? ಟೆಂಪಲಿಗೆ ರೆಡಿ ಇವಾಗ ಹೋಗಮ್ಮ. Jyoti, are you ready? Yes, I'm ready. Neha, you are ready? Akka and Shudha, you ready na? Ready. And Anna, awaji ready? ಬೆಳಗ್ಗೆ 5:20 ಆಗಿತ್ತು. ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಕಾರ್ ತಗೊಂಡು ಬೆಟ್ಟದ ಪಾದದ ಹತ್ರ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ಎಷ್ಟು ಸ್ಟೆಪ್ಸ್ ಆಯಿತು? 200. Are you okay? No. You're not? Why? Yes, okay. Only how much more to go? 800 still. Okay, then let's go. Halfway done. How are you feeling? Stronger? Yes, sharper. I drink Complan every day. Akka, halfway done. How you are feeling? Good. Good? Not good. Right, good, Harish. Sujan, halfway done. Are you ready for another half? Yeah. Let's go. Fine. Anna, halfway done. Done. Where is Nia? Nia, come baby. Okay, first ತಡ. Nia, 400 halfway ಆಯ್ತು. ಏನು ಹೇಳ್ತಿದ್ದಿ? How you are feeling? Strong. Let's go. We are at the halfway mark. ಇವಾಗ ನಾವು ಅರ್ಧ ದಾರಿ ಬಂದಿದ್ದೀವಿ. 600 ಸ್ಟೆಪ್ಸ್ ಆಗಿದೆ. ಇವಾಗ 400 or 500 more to go. Let's go. ನಿಯಾ, ಮನೆಗೆ ಹೋಗೋಣ ಟೆಂಪಲ್ಗೆ ಹೋಗೋಣ? Temple. ಟೆಂಪಲ್? ಪೂಜಾ ಬೆಳಿಗ್ಗೆ ಬಂದದಕ್ಕೆ ವೆದರ್ ಹಿಂಗಿರೋದಕ್ಕೆ ವಿ ಫೀಲ್ ಮೋರ್ ಪವರ್ ಟು ಕ್ಲೈಂಬ್. ಯಾ, ತಣ್ಣಗಿರೋದಕ್ಕೆ ಆರಾಮಾಗಿ ಕ್ಲೈಮ್ ಮಾಡ್ಬೋದು. ಆಯಾಸನೂ ಬರ್ತಿಲ್ಲ. ಹಂಗೆ ಸ್ವಲ್ಪ ಸ್ವಲ್ಪ ಡ್ರಿಸಲ್ ಆಗ್ತಿದೆ, ಹನಿ ಹನಿ ಬೀಳ್ತಿದ್ದಾವೆ. ಇವಾಗಿನ್ನು ಸನ್ರೈಸ್ ಆಗ್ತಿದೆ, ಸಿಟಿ ಲೈಟ್ಸ್ ಎಲ್ಲ ಕಾಣ್ತಿದೆ. ಹಾಂ, ಹೌದು. ಫುಲ್ ಮಳೆ ಬರಂಗೆ ವೆದರ್ ಆಗಿತ್ತು. ನಾವು ಮಳೆ ಬರಬಾರ್ದು ಅನ್ಕೊಂತಾನೆ ಹತ್ತಿದ್ವಿ. ಥ್ಯಾಂಕ್ ಗಾಡ್ ನಾವು ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಕೆಳಗೆ ಬಂದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಸೊ
We are lucky in that way. ಇವಾಗ ತಾನೇ ದರ್ಶನ ಆಯಿತು. ಚೋಟಿ ದರ್ಶನ ಚಲೋ ಆಯ್ತಾ? ಸೃಜನ್ ದರ್ಶನ ಚಲೋ ಆಯ್ತಾ? ಸೂಪರ್ ಆಗಾಯ್ತು. ಅಣ್ಣ ದರ್ಶನ ಹೆಂಗಾಯ್ತು? ಅಕ್ಕ ದರ್ಶನ ಹೆಂಗಾಯ್ತು? ಚೆನ್ನಾಗಿತ್ತ ದರ್ಶನ? ರಶ್ ಏನು ಇರಲಿಲ್ಲ ಅಲ್ಲ ಅಕ್ಕ? ಬೆಳಗ್ಗೆ ಬೇಗ ಹೋದದ್ದು ಚಲೋ ಆಯ್ತಲ್ಲ. ಇದಾಗಿತ್ತು ನನ್ನ ಮೈಸೂರು ಬ್ಲಾಗ್. ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಿಟ್ that like button. Thanks for watching. Successfully completed. Yes.